ಎಲ್ಲಕ್ಕೂ ಮುಂಚೆ ಮಿರರ್ ಬಿಚ್ಕೊಂಡ್ಬಿಡೋಣ. ನಾನು ಇಲ್ಲಿ ಫಿಟ್ ಮಾಡ್ತಾಯಿದ್ದೀನಿ. ಈ ಬಾಲ್ ಒಳಗೆ ಇದನ್ನು ಹಾಕಿದ್ಮೇಲೆ ಇದನ್ನು ಜಸ್ಟ್ ಒಂದು ಸತಿ ಹಿಂಗೆ ಪ್ರೆಸ್ ಮಾಡಬೇಕು. ಕಟ್ ಅಂತ ಸೌಂಡ್ ಬರುತ್ತೆ. ನಂತರ ಅಡಿಗೆರ ಅಂಥದ್ದು ಒಂದು ಇದು ಇದೆ ಅಲ್ಲ, ನಟ್ ಟೈಪ್, ಅದು ಪ್ಲಾಸ್ಟಿಕ್ಕಿಂದು ಓವರಾಗಿ ಅದನ್ನು ಟೈಟ್ ಮಾಡಿ. ವೀಕ್ಷಕರೇ, ಇಲ್ಲಿ ಈ ವೈರ್ ಏನು ನೋಡ್ತಾ ಇದ್ದಾರೆ, ಕರಿ ವೈರು, ಇದರೊಳಗೆ ಫ್ಯೂಸ್ ಇರುತ್ತೆ. ನೀವೇನಾದರೂ ಒಂದು ಪಕ್ಷ ಚಾರ್ಜ್ ಆಗ್ತಾಯಿಲ್ಲ ಅಂದರೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪವರ್ ಚಾರ್ಜ್ ಆಗ್ತಾಯಿದೆ. ಸೊ ಇದು ವರ್ಕ್ ಆಗ್ತಾಯಿದೆ. ಹಾಗೆ ಇದನ್ನು ಬೈಕ್ನಲ್ಲಿ ಒಂದು ರೌಂಡ್ ಹೋಗಿ ಟೆಸ್ಟ್ ಮಾಡೋಣ, ವೈಬ್ರೇಷನ್ ಏನಾದ್ರು ಬರುತ್ತಾ ಹೇಗೆ ಅಂತ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಿರಣ್. ನನ್ನ ಯೂಟ್ಯೂಬ್ ಚಾನಲ್ ಕಿರಣ್ ಟಾಕೀಸ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಬೋಬೋ ಗೇರ್ಸ್ ಕಂಪ್ನಿಯವರ ಮೊಬೈಲ್ ಚಾರ್ಜರ್ ವಿತ್ ಹೋಲ್ಡ್ರನ್ನ ಹೇಗೆ ಫಿಟ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈ ಹಿಂದಿನ ವಿಡಿಯೋ ನೀವಿನ್ನೂ ನೋಡಿಲ್ಲ ಅಂದರೆ ಇಲ್ಲಿ ಐಕಾರ್ಡ್ ಒಳಗೆ ಹಾಕಿರ್ತೀನಿ. ಆ ವಿಡಿಯೋದಲ್ಲಿ ಬೋಬೋ ಗೇರ್ಸ್ ಕಂಪ್ನಿಯ ಚಾರ್ಜರ್ ಮತ್ತು ಹೋಲ್ಡ್ರ್ ಏನಿದೆ ಅದರ ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ ಇರೋ ಅಂಥ ವಿಡಿಯೋ ಇದೆ. ಸೊ ನೀವು ಐಕಾರ್ಡ್ ಒಳಗೆ ಹೋದರೆ ಅದು ಆ ವಿಡಿಯೋ ಸಿಗುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಿಟ್ ಮಾಡೋಕ್ಕೂ ಮುಂಚೆ ಗಾಡೀಲಿ ಒಂದಿಷ್ಟು ಟೂಲ್ಸ್ ಇದ್ದಾವೆ, ತಗೊಂಬಿಡೋಣ ಮುಂದೆಗೆ. ಸ್ಪ್ಲಿಟ್ ಸೀಟ್ ಆಗಿರೋದ್ರಿಂದ ಇಲ್ಲಿ 2 ಇವು ಇರ್ತವೆ, ತಗೋಬೇಕು. ಟೂಲ್ಸ್ ಇಲ್ಲಿದ್ದಾವೆ. ಎಲ್ಲಕ್ಕೂ ಮುಂಚೆ ಮಿರರ್ ಬಿಚ್ಕೊಂಡ್ಬಿಡೋಣ. ನಾನು ಇಲ್ಲಿ ಫಿಟ್ ಮಾಡ್ತಾಯಿದ್ದೀನಿ. ಆದಷ್ಟು ಲೆಫ್ಟ್ ಸೈಡ್ ನೀವು ಫಿಟ್ ಮಾಡ್ಕೊಳೋದು ಉತ್ತಮ, ರೈಟ್ ಸೈಡ್ಗಿಂತ. ಸ್ನೇಹಿತರೆ, ಇದು ಈ ಥರ ಇಲ್ಲಿ ಫಿಟ್ ಮಾಡಬೇಕು. ಟೈಟಾಗಿ ಕೂತಿದೆ ಇದು. ಈಗ ನೆಕ್ಸ್ಟ್ ಇದಕ್ಕೆ ಬಕ್ಕರ್ಲು ಕೂರಿಸೋಣ. ಸೊ ಇದು ಬಕ್ಕರ್ನ ಇಲ್ಲಿ ಕೂರಿಸ್ಬೇಕು ಇವಾಗ. ಈ ಎಡಂಕಿ ಸಮೇತ ಇದರಲ್ಲೇ ಬಂದಿರುತ್ತೆ. ಇದು ಫಿಟ್ ಆದಮೇಲೆ ನೀವು ಇದನ್ನು ಜೋಪಾನ ತೆಗೆದಿಟ್ಕೋಬೇಕು. ಮುಂದೆ ಅವಶ್ಯಕತೆ ಬಿದ್ದರೆ ಬೇಕಾಗುತ್ತೆ. ನಿಮ್ಗೆ ಯಾವ ಡೈರೆಕ್ಷನ್ ಬೇಕು ಅದನ್ನು ಈ ಟೈಪ್ ಇಟ್ಕೊಂಡು ಇದನ್ನು ಫಿಟ್ ಮಾಡ್ಕೊಳ್ರಿ. ಓವರ್ ಟೈಟ್ ಮಾಡಿಬಿಡ್ರಿ. ಸೊ ವೀಕ್ಷಕರ, ಇದು ಫಿಟ್ ಆಗಿದೆ. ಅಲಿಗಾಡ್ಸ್ ನೋಡ್ಬೋದು, ಹಿಂಗೆ ಟೈಟ್ ಇದೆ. ಇದು ಪ್ಲಾಸ್ಟಿಕ್ಕಿಂದು ಏನಿದು ಬಾಲ್ ಟೈಪ್ ಇರುತ್ತೆ, ಇದ್ರೊಳಗೆ ಹಾಕ್ಬೇಕು ಇದು ಫಸ್ಟಿಗೆ. ನಂತರ ಇದು ಈ ಥರ ಹಿಡ್ಕೋಬೇಕು. ಈ ಬಾಲ್ ಒಳಗೆ ಇದನ್ನು ಹಾಕಿದ್ಮೇಲೆ ಇದನ್ನು ಜಸ್ಟ್ ಒಂದು ಸತಿ ಹಿಂಗೆ ಪ್ರೆಸ್ ಮಾಡಬೇಕು. ಕಟ್ ಅಂತ ಸೌಂಡ್ ಬರುತ್ತೆ. ನಂತರ ಅಡಿಗೆರ ಅಂಥದ್ದು ಒಂದು ಇದು ಇದೆ ಅಲ್ಲ, ನಟ್ ಟೈಪ್, ಅದು ಪ್ಲಾಸ್ಟಿಕ್ಕಿಂದು ಓವರಾಗಿ ಅದನ್ನು ಟೈಟ್ ಮಾಡಬಾರ್ದು. ಲೈಟಾಗಿ ಟೈಟ್ ಮಾಡ್ಬೇಕಷ್ಟೇ. ಓವರಾಗಿ ಟೈಟ್ ಮಾಡಿದ್ರೆ ಅದು ಸ್ಲಿಪ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಎಸ್, ಟೈಟ್ ಆಯ್ತು ಇವಾಗ. ನೋಡಿರಿ, ನಿಮ್ಗೆ ಯಾವ ಡೈರೆಕ್ಷನ್ ಬೇಕೋ ಅದನ್ನು ಇವಾಗಲೇ ಸೆಟ್ ಮಾಡ್ಕೊಂಡ್ರಿ. ನಂತರ ಫುಲ್ ಟೈಟ್ ಮಾಡಿಬಿಡ್ರಿ. ಈಗ ಟೈಟ್ ಆಗಿದೆ. ವೀಕ್ಷಕರೇ, ಇಲ್ಲಿ ಈ ವೈರ್ ಏನು ನೋಡ್ತಾ ಇದ್ದಾರೆ, ಕರಿ ವೈರು, ಇದರೊಳಗೆ ಫ್ಯೂಸ್ ಇರುತ್ತೆ. ನೀವೇನಾದರೂ ಒಂದು ಪಕ್ಷ ಚಾರ್ಜ್ ಆಗ್ತಾಯಿಲ್ಲ ಅಂದರೆ ಫಸ್ಟ್ ಇಲ್ಲಿ ಚೆಕ್ ಮಾಡಿರಿ. ಈ ಫ್ಯೂಸ್ ಏನಾದ್ರು ಹೋಗಿದ್ರೆ ಒಂದು ಎಕ್ಸ್ಟ್ರಾ ಸ್ಪೇರ್ ಫ್ಯೂಸ್ ಇರುತ್ತೆ, ಅದನ್ನು ನೀವು ಹಾಕ್ಕೋಬೋದು. ಸೊ ಈಗ ವೈರನ್ನು ಕನೆಕ್ಟ್ ಮಾಡೋಣ. ಮೊದಲನೇದಾಗಿ ಇಲ್ಲಿಂದ ಬಂದಿರೋಂಥ ವೈರ್ನ ಆದಷ್ಟು ಒಳಗಡೆನೇ ತಗೊಳ್ರಿ. ಹಿಂಗೆ ವೈರ್ಗಳ್ನ ಎಲ್ಲೋ ಆಚೆ ಬಿಡೋಕ್ಕೆ ಹೋಗ್ಬೇಡ್ರಿ.
ಇಲ್ಲಿ ತಗೊಂಡ್ಮೇಲೆ ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆ, ಟ್ಯಾಂಕ್ ಅಡಿಯಿಂದ ತಗೊಳ್ರಿ. ನೀವಿಲ್ಲಿ ನೋಡ್ಬೋದು ಈ ವೈರ್ ಇಲ್ಲಿ ಮಟ್ಟ ಬಂದಿದೆ ಬ್ಯಾಟ್ರಿ ಹತ್ರ. ವೀಕ್ಷಕರೇ, ಎಕ್ಸ್ಟ್ರಾ ಇರೋ ವೈರ್ನ ಕಟ್ಬಿಡ್ರಿ ಇಲ್ಲಿ. ವೈರ್ ಎಲ್ಲೂ ಡ್ಯಾಮೇಜ್ ಆಗಬಾರ್ದು, ಆ ಥರ ಒಂದು ಹತ್ರ ಸೇಫಾಗಿ ಇದನ್ನು ಪ್ಲೇಸ್ ಮಾಡಿರಿ. ಈಗ ಕಲೆಕ್ಷನ್ ಮಾಡೋಣ. ಸ್ನೇಹಿತರೆ, ಇದು ಪ್ಲಸ್ಸು, ಪಾಸಿಟಿವ್. ಇದು ಪಾಸಿಟಿವ್ ವೈರ್ನ ಫಸ್ಟ್ ಕಲೆಕ್ಷನ್ ಮಾಡಿರಿ. ಇದು ನೆಗೆಟಿವ್ ವೈರು, ನ್ಯೂಟ್ರಲ್ ಅಂತ ಕರಿತೀವಿ. ಸತಿ ಜಗ್ ನೋಡಿ ಟೈಟ್ ಇದಾವಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ರಿ. ಟೈಟ್ ಇದೆ. ಇವಾಗ ಕಲೆಕ್ಷನ್ ಮುಗಿದು ಇಷ್ಟ ಇದೆ. ಸೊ ಸ್ನೇಹಿತರೆ, ಎಲ್ಲ ಫಿಟ್ಟಿಂಗ್ ಆದಮೇಲೆ ಟ್ಯಾಗ್ ಇರುತ್ತೆ. ಇಲ್ಲಿ ವೈರ್ ಏನು ಕಾಣಿಸ್ತಾ ಇದೆ ನಿಮಗೆ, ಇದು ಅಲ್ಲಾಳಿಲ್ದಂಗೆ ಒಂದು ಸತಿ ಟ್ಯಾಗ್ ಮಾಡಿಬಿಟ್ರಿ ಅದನ್ನು. ಸೊ ಟ್ಯಾಗ್ ಆಗಿದೆ ನೋಡ್ಬೋದು. ವೈರಲ್ಲಿ ಏನು ಶೇಕಿಲ್ಲ. ಮತ್ತೇನಾರು ವೈರ್ಗಳಿಗೆ ಟ್ಯಾಗ್ ಮಾಡೋದಿದ್ರೆ ಟ್ಯಾಗ್ ಮಾಡ್ಕೊಂಬಿಡ್ರಿ, ಯಾಕೆಂದರೆ ಎಲ್ಲರ ಸ್ಪಾರ್ಕ್ ಆಗಬಾರ್ದು, ಅದು ವೈರ್ ಒಂದಕ್ಕೊಂದು ಟಚ್ ಆಗಿ. ಸೊ ಅದಕ್ಕೋಸ್ಕರ ಟ್ಯಾಗ್ ಮಾಡೋದು. ಸೊ ಸ್ನೇಹಿತರೆ, ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ಒಂದು ಸತಿ ಟೆಸ್ಟ್ ಮಾಡಿಬಿಡೋಣ. ಕೈಯಲ್ಲಿ ಮೊಬೈಲು ಇದೆ. ನಿಮಗೆ ಆಲ್ರೆಡಿ ಇದು ಗೊತ್ತಿದೆ, ವಾಟರ್ ಪ್ರೂಫ್ ಅಂತೇಳಿ. ಬಟನ್ ಆನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಪವರ್ ಚಾರ್ಜ್ ಆಗ್ತಾಯಿದೆ. ಸೊ ಇದು ವರ್ಕ್ ಆಗ್ತಾಯಿದೆ. ಹಾಗೆ ಇದನ್ನು ಬೈಕ್ನಲ್ಲಿ ಒಂದು ರೌಂಡ್ ಹೋಗಿ ಟೆಸ್ಟ್ ಮಾಡೋಣ, ವೈಬ್ರೇಷನ್ ಏನಾದ್ರು ಬರುತ್ತಾ ಹೇಗೆ ಅಂತ. ಫಿಟ್ ಮಾಡಿದ್ದಾನೆ. I'm here and I'm feeling fearless. Exaggerated, that's what you assume. ವೀಕ್ಷಕರೇ, ವೈಬ್ರೇಷನ್ ಅಂತೂ ಇದೆ, ಅಂತ ದೊಡ್ಡ ಮಟ್ಟದಲ್ಲಿ ಏನಿಲ್ಲ, ಮೇಂಟೈನ್ ಆಗುತ್ತೆ, ನಡೆಯುತ್ತೆ. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.